ಬಿಗ್ ಬಾಸ್ ಮನೆ ಅಂದ್ರೆ ಕೇವಲ ಟಾಸ್ಕ್, ಜಗಳ, ಹಾಸ್ಯ ಅಲ್ಲ. ಕೆಲವೊಮ್ಮೆ ಅದು ಹೃದಯಗಳ ಕತೆ, ನಗು, ಕಣ್ಣೀರು ಮತ್ತು ನಿಜವಾದ ಭಾವನೆಗಳ ಸಂಗಮ. ಇನ್ನು ಇದೇ ರೀತಿ ಆಗಿದೆ ಗಿಲ್ಲಿ ಮತ್ತು ಕಾವ್ಯವರ ನಡುವೆ. ಇನ್ನು ಗಿಲ್ಲಿ ಮೇಲೆ ಮುನಿಸಿಕೊಂಡಿದ್ದ ಕಾವ್ಯ ಗಿಲ್ಲಿಗೆ ಹೊಸ ಲುಕ್ ಮಾಡುವಂತ ಹೇಗೆ ಹೇಳಿದಳು. ಗಿಲ್ಲಿ ಕಾವ್ಯಗಾಗಿ ಏನ್ ಬೇಕಾದ್ರೂ ಮಾಡ್ತಾನ. ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ಈ ಇಬ್ಬರ ನಡುವಿನ ಸ್ನೇಹ ಈಗ ಪ್ರೀತಿಯ ಹಂಚಿನಲ್ಲಿದೆ. ಆದರೆ ಈ ಪ್ರೀತಿ ನಿಜವಾ ಅಥವಾ ಕೇವಲ ಕಂಟೆಂಟಾ ಎಂದು. ಇನ್ನು ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾದಾಗ ಎಲ್ಲರ ಗಮನ ಸೆಳೆದಿದ್ದು ಒಂದು ವಿಶೇಷ ಜೋಡಿ, ಅದು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ. ಇವರಿಬ್ಬರು ಒಂದೇ ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಲಿಟ್ಟರು. ಕ್ಯಾಮ್ರಾ ಎದುರು ಕೈ ಹಿಡಿದು ನಗುತ್ತಾ ಒಬ್ಬರಿಗೊಬ್ಬರು ಸಣ್ಣ ಕಾಮೆಂಟ್ ಮಾಡ್ತಾ ಪ್ರವೇಶಿಸಿದ ದೃಶ್ಯ ಪ್ರೇಕ್ಷಕರ ಮನದಲ್ಲಿ ಉಳಿಯಿತು. ಮೊದಲ ದಿನದಿಂದಲೇ ಇವರಿಬ್ಬರ ಬಾಂಧವ್ಯ ನೈಸರ್ಗಿಕವಾಗಿತ್ತು. ಕಾವ್ಯ ಸ್ವಲ್ಪ ಶಾಂತ, ಕ್ಲಾಸಿ ಆಗಿದ್ದಾರೆ. ಗಿಲ್ಲಿ ಎಂದರೆ ಪಕ್ಕಾ ಎಂಟರ್ಟೈನರ್, ಹಾಸ್ಯದಲ್ಲೇ ಲವ್ ಕಾಮಿಡಿ ಮಾಡ್ತಿದ್ರು. ಮನೆ ಸದಸ್ಯರು ಕೂಡ ಕೆಲ ದಿನಗಳಲ್ಲಿ ಈ ಇಬ್ಬರ ನಡುವಿನ ಕೆಮಿಸ್ಟ್ರಿ ಗಮನಿಸಿದರು. ಹಾಸ್ಯ ಟಾಸ್ಕ್ನಲ್ಲೂ ಅಥವಾ ಸಂಭಾಷಣೆಯಲ್ಲೂ ಗಿಲ್ಲಿ ಯಾವಾಗಲೂ ಕಾವ್ಯಳ ಬಳಿಯಲ್ಲೇ ಕಾಣಿಸುತ್ತಿದ್ದರು. ಇನ್ನು ಇದೆಲ್ಲ ದೃಶ್ಯವನ್ನು ನೋಡಿದ ಕಿಚ್ಚ ಸುದೀಪ್ ಅವರು ಒಂದು ಎಪಿಸೋಡ್ನಲ್ಲಿ ಗಿಲ್ಲಿಗೆ ಟಾಸ್ಕ್ ಕೊಟ್ಟರು. ಗಿಲ್ಲಿ ಗರ್ಲ್ ಫ್ರೆಂಡ್ ಯಾರೆಂದು ಬರೆಯಿರಿ ಎಂದು. ಗಿಲ್ಲಿ ಬರೆದಿದ್ದು ನನ್ನ ಗರ್ಲ್ ಫ್ರೆಂಡ್ ಕಾವ್ಯ ಎಂದು. ಆದರೆ ಇದನ್ನು ಅರಿಸಿ ಮತ್ತೆ ಪ್ರೊಸೆಸಿಂಗ್ ಎಂದು ಬರೆದಿದ್ದಾರೆ. ಇನ್ನು ಅಲ್ಲಿ ಗಿಲ್ಲಿ ಮನಸ್ಸಿನಲ್ಲಿ ಕಾವ್ಯ ಇದ್ದಾಳೆ ಎಂದು ತೋರಿಸಿದ್ದ ಗಿಲ್ಲಿ ಅವರು. ಇನ್ನು ಆ ಮಾತಿಗೆ ಮನೆಯಲ್ಲಿ ನಕ್ಕಿದರು. ಆದರೆ ನಗುವಿನ ಹಿಂದೆ ಗಿಲ್ಲಿಯ ಕಣ್ಣುಗಳಲ್ಲಿ ಅಡಗಿದ ಭಾವನೆ ಸ್ಪಷ್ಟವಾಗಿತ್ತು. ಇನ್ನು ಅದಾದ ಮೇಲೆ ಇನ್ನೊಂದು ವಾರ ಕಿಚ್ಚನ ಮುಂದೆ ಗಿಲ್ಲಿ ಕಾವ್ಯ ತಮಾಷೆಯಾಗಿ ಗಿಲ್ಲಿ ಕಾವ್ಯ ಪ್ರೀತಿಯ ಭಾವನೆಗಳನ್ನು ಮಾತನಾಡುವಾಗ ಗಿಲ್ಲಿಗೆ ಕಾವ್ಯ ಎಷ್ಟು ಇಷ್ಟ ಅಂತ ಕೇಳಿದ್ರು ಕಿಚ್ಚ ಅವರು. ಆಗ ಗಿಲ್ಲಿ ತುಂಬಾ ಇಷ್ಟನಾ ಅಂತ ಹೇಳಿದ್ರು. ಇನ್ನು ಆ ಮಾತನ್ನು ಕಿಚ್ಚ ಸುದೀಪ್ ಅವರು ಕಾವ್ಯ ಅವರಿಗೆ ಪ್ರಶ್ನೆ ಮಾಡ್ತಾರೆ, ಏನ್ ಹೇಳ್ತೀರಾ ಕಾವ್ಯ ಅವರೇ ಇದಕ್ಕೆ ಎಂದು. ಇನ್ನು ಕಾವ್ಯ ಅವರು ಈ ರೀತಿ ಉತ್ತರಿಸಿದ್ದಾರೆ, ಸರ್ ಎಲ್ಲೋ ತಗ್ಲಾಕೊಂಡೆ ಅಂತ ಅನಿಸ್ತಿದೆ ಅಂತ ನಕ್ಕಿ ಹೇಳ್ತಿದ್ದಾರೆ. ಇನ್ನು ಆ ನಗು ಹಿಂದಗಡೆ ಒಂದು ಕೌತುಕದ ನಡುಕ ಇದ್ದಂತೆ ಕಾಣಿಸಿತು. ಇನ್ನು ಸುದೀಪ್ ಅವರು ಇದೇ ವೇಳೆ ಗಿಲ್ಲಿಗೆ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ, ನೀನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ಯಾ ಕಾವ್ಯನ ಎಂದು. ಗಿಲ್ಲಿ ನಗುತ್ತಾ ಹೇಳಿದ್ರು, ಅಣ್ಣ ದಾರ ಹೋಗಿದೆ ಅಷ್ಟೇ, ನಾವು ದೂರ ಹೋಗಿಲ್ಲ ಎಂದರು. ಇದರಿಂದ ಗಿಲ್ಲಿ ನಟ ನಮ್ಮ ಬಂಧ ಎಷ್ಟು ಶಾಶ್ವತ ಎನ್ನುತ್ತಿದ್ದಾರೆ. ಇನ್ನು ಹೀಗೆ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ಎಲ್ಲವೂ ಸ್ಮೂತ್ ಆಗಿ ಸಾಗುತ್ತಿದ್ದ ಕ್ಷಣ ಆಗ ವೈಟ್ ಕಾರ್ಡ್ ಎಂಟ್ರಿಯಾಗಿ ರಿಷಾ ಗೌಡ ಬಂದ್ರು ನೋಡಿ. ಅದಾದ ಮೇಲೆ ಮನೆಯ ವಾತಾವರಣ ಬದಲಾಗಿತ್ತು. ರಿಷಾ ಬಂದು ಮೊದಲಿನಿಂದಲೇ ಗಿಲ್ಲಿ ಜೊತೆ ಕ್ಲೋಸ್ ಆಗಿದ್ದರು. ನಗುವುದು, ಟಾಸ್ಕ್ನಲ್ಲಿ ಜೋಡಿಯಾಗುವುದು, ಸೀರಿಯಸ್ ಟಾಕ್ ಮಾಡುವುದು ಎಲ್ಲವೂ ಒಟ್ಟಿಗೆ ನಡೆಯತೊಡಗಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ಕಾವ್ಯ ಮೊದಲು ನನಗೆ ಸಂಬಂಧವಿಲ್ಲ ಅಂತ ಹೇಳಿದವರು ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಗಿಲ್ಲಿ ರಿಷಾಗೆ ಕಾಪಿ ಮಾಡಿಕೊಟ್ರು, ಹೆಗಲ ಮೇಲೆ ಕೈ ಹಾಕಿದರು. ಹಾಸ್ಯವಾಗಿ ನೀನೇ ನನ್ನ ಹೊಸ ಕಾವ್ಯ ಎಂದು ಹೇಳಿದ್ರು. ಅದನ್ನು ನೋಡಿ ಕಾವ್ಯ ಮಾತಿಲ್ಲದಂತಾದರು. ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಮುನಿಸಿಕೊಂಡರು ಕಾವ್ಯ. ಇನ್ನು ಗಿಲ್ಲಿಯ ಅತಿಯಾದ ವರ್ತನೆ ನೋಡಿ ಕಾವ್ಯ ಮಾತ್ರವಲ್ಲ, ಮನೆಯವರು ಸಹಿಸಲಿಲ್ಲ. ಇನ್ನು ಮನೆಯವರು ಎಲ್ಲ ಸೇರಿ ಕಾವ್ಯ ಕಡೆಯಿಂದ ಗಿಲ್ಲಿಗೆ ರಾಖಿ ಕಟ್ಟಿಸಿದರು. ನೀನು ನನಗೆ ಅಣ್ಣ ಎಂದು ಗಿಲ್ಲಿಗೆ ಹುರಿಸಿದರು. ಆದರೆ ಅದೇ ಸಮಯದಲ್ಲಿ ಗಿಲ್ಲಿ ರಾಖಿಯನ್ನ ಕಿತ್ತು ಬಿಸಾಕಿದರು. ಇನ್ನು ಗಿಲ್ಲಿ ಮನಸ್ಸಿನಲ್ಲಿ ನಾನು ಕಾವ್ಯನ ಪ್ರೀತಿಸುತ್ತೇನೆ ಅಂತ ಹೇಳೋದಕ್ಕಿಂತ ದೊಡ್ಡ ನೋವದು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಇನ್ನು ಇಷ್ಟೆಲ್ಲ ಆದರೂ ಗಿಲ್ಲಿ ಮತ್ತೆ ರಿಷಾ ಅವರ ಹಿಂದೆ ಸುತ್ತುತ್ತಾನೆ ಇದ್ದ. ಇದನ್ನು ನೋಡಿ ಕಾವ್ಯ ಅವರು ಮಾತಾಡೇ ಇಲ್ಲ ಗಿಲ್ಲಿ ಜೊತೆ. ಅವರ ಅಭಿಮಾನಿಗಳು ಕೂಡ ಗಿಲ್ಲಿ ಕಾವ್ಯ ಲವ್ ಮುಗಿತು ಎಂದು ಅಂದುಕೊಂಡಿದ್ರು. ಇನ್ನು ಕಾವ್ಯ ಯಾವಾಗ ಮುನಿಸಿಕೊಂಡ್ಲು ಗಿಲ್ಲಿ ಆಗಿಂದ ಕಾವ್ಯನ ಮಾತಾಡು ಕಾವ್ಯ ಅಂತ ಪೀಡಿಸ್ತಿದ್ದ, ಬೇಡಿಕೊಳ್ತಿದ್ದ. ಇನ್ನು ಆ ಸಮಯದಲ್ಲಿ ಕಾವ್ಯ ಚಂದ್ರಪ್ರಭಾ ಅವರ ಬಳಿ ಹೇಳಿದ್ರು, ಗಿಲ್ಲಿ ಜೊತೆ ನಾನು ಮಾತನಾಡಬೇಕಂದ್ರೆ ಮೊದಲು ನಾನು ಹೇಳಿದ ಕೆಲಸ ಮಾಡಬೇಕು, ಅವನು ಗಡ್ಡನ ತೆಗಿಬೇಕು ಎಂದು ಷರತ್ತು ಹಾಕಿದರು. ಆದ್ರೆ ಗಿಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಗಡ್ಡ ತೆಗೆದ್ರೆ ಅಂತ ಹೇಳಿದ್ದ. ಅದಕ್ಕೆ ಕಾವ್ಯಳು ಸರಿ ಮೀಸೆಯನ್ನ ಕೆಂಪೇಗೌಡ ಸ್ಟೈಲಲ್ಲಿ ಮಾಡು ಅಂತ ಹೇಳಿದ್ರು. ಇನ್ನು ಇದಕ್ಕೆ ಚಂದ್ರಪ್ರಭಾ ಅವರ ಸಹಾಯ ತೆಗೆದುಕೊಂಡ ಗಿಲ್ಲಿ ಓಕೆ ನೀನು ಹೇಳಿದ್ದು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಗಿಲ್ಲಿ ಅವರು. ಇನ್ನು ಗಿಲ್ಲಿ ನಿಜವಾಗಿಯೂ ಕಾವ್ಯ ಹೇಳಿದ್ದು ಸೀರಿಯಸ್ ಆಗಿ ತೆಗೆದುಕೊಂಡು ಗಿಲ್ಲಿ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡ್ರು. ಅದು ಕೆಂಪೇಗೌಡ ಸ್ಟೈಲ್ ಮೀಸೆ. ಹೌದು, ಮನೆಯ ಸದಸ್ಯರು ಅಚ್ಚರಿಪಟ್ಟು ನೋಡಿದರು. ಕಾವ್ಯ ನಗುತ್ತಾ ಅವನ ಲುಕ್ನ ತುಂಬಾ ಇಷ್ಟಪಟ್ಟಳು. ಗಿಲ್ಲಿ ಕೂಡ ಸ್ಮೈಲ್ ನೀಡಿ ನೀನು ಖುಷಿ ಆಗ್ಬೇಕಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಎಂದು ಹೇಳಿದರು. ಇನ್ನು ಇದನ್ನು ನೋಡಿದ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಳ್ತಿದ್ದಾರೆ ಮತ್ತೆ ಮಿಡಿಯಿತು ಗಿಲ್ಲಿ ಲವ್ ಸ್ಟೋರಿ ಎಂದು. ಇನ್ನು ಕೆಲವರು ಗಿಲ್ಲಿಯ ಹಾಸ್ಯವನ್ನು ಕಂಟೆಂಟ್ ಅಂತ ಮಾತ್ರ ನೋಡ್ತಿದ್ದಾರೆ. ಗಿಲ್ಲಿ ನಿಜವಾಗಿಯೂ ಕಾವ್ಯನ ಮಿಸ್ ಮಾಡ್ತಾನೆ ಎಂದು ಕೆಲವರು ಹೇಳ್ತಿದ್ದಾರೆ. ಅವಳ ಜೊತೆ ಮಾತನಾಡುವುದಕ್ಕೆ ಇಷ್ಟೆಲ್ಲ ಮಾಡಿದ್ದಾನೆ ಎಂದು ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಇನ್ನು ಇನ್ನೊಂದು ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ಓಂ ಸಿನಿಮಾದ ಒಂದು ಸೀನ್ ರೀಮೇಕ್ ಕ್ರಿಯೇಟ್ ಆಗುತ್ತೆ. ಇನ್ನು ಅದರಲ್ಲಿ ಒಂದು ಡೈಲಾಗ್ ಇರುತ್ತೆ ಐ ಲವ್ ಯು ಅಂತ ಲಾಸ್ಟ್ ಅಲ್ಲಿ. ಇನ್ನು ಆ ಡೈಲಾಗ್ ನ ಐ ಲವ್ ಯು ಅಂತ ಹೇಳಿ ಹಬ್ಬ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಟ್ಟೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಗಿಲ್ಲಿ. ಹೀಗೆ ಓಂ ಸಿನಿಮಾದ ಡೈಲಾಗ್ ಮೂಲಕ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದಾನೆ ಕಾವ್ಯಗೆ ಗಿಲ್ಲಿ ಅವರು. ಬಸ್ ಪ್ರೇಕ್ಷಕರು ಗಿಲ್ಲಿಯ ನಿಜವಾದ ಎಮೋಷನ್ ನೋಡಿ ಮಾರು ಹೋಗಿದ್ದಾರೆ. ಕೆಲವರು ಕಾಮೆಂಟ್ ಮಾಡಿದ್ರು ಕಾವ್ಯ ಡಿಸರ್ವ್ ಬೆಟರ್ ಎಂದು, ಗಿಲ್ಲಿಯ ಪ್ರೀತಿ ನಿಜವಾದದ್ದು ಎಂದು, ಈ ಜೋಡಿ ಫೈನಲ್ಗೆ ಬಂದರೆ ಖಂಡಿತ ಗಿಲ್ಲಿಗೆ ಬೆಂಬಲ ಕೊಡ್ತೀವಿ ಎಂದು. ಇನ್ನು ರಿಷಾ, ಕಾವ್ಯ ಮತ್ತು ಗಿಲ್ಲಿ ನಡುವಿನ ಈ ತ್ರಿಕೋನ ಕತೆ ಈಗ ಮನೆಯ ಮುಖ್ಯ ಟಾಕ್ ಪಾಯಿಂಟ್ ಆಗಿದೆ. ಇನ್ನು ರಿಷಾ ಅವರ ನಿಜ ಬಣ್ಣ ತಿಳಿದು ಗಿಲ್ಲಿ ದೂರ ಇಟ್ಟಿದ್ದಾನೆ. ಈಗ ಕಾವ್ಯ ಗಿಲ್ಲಿ ಒಂದಾಗಿದ್ದಾರೆ. ಇನ್ನು ಇದಾದ ಮೇಲೆ ಇನ್ನೊಂದು ಸಂದರ್ಭದಲ್ಲಿ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ಏನೋ ಮಾತನಾಡ್ತಿದ್ದಾರೆ. ಇನ್ನು ಗಿಲ್ಲಿ ಪರವಾಗಿ ಕಾವ್ಯ ಅಶ್ವಿನಿ ವಿರುದ್ಧ ಫೈಟ್ ಮಾಡಿದ್ದಾಳೆ. ಇದರಲ್ಲಿ ಕಾವ್ಯ ಅವರು ನಾನು ಗಿಲ್ಲಿಗೆ ಎಷ್ಟು ಪ್ರೆಸೆನ್ಸ್ ಕೊಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ.
ಇನ್ನು ಬಾಸ್, ಈ ಕತೆ ಯಾವ ದಿಕ್ಕಿಗೆ ಹೋಗುತ್ತದೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ಖಚಿತ, ಗಿಲ್ಲಿ ಮತ್ತು ಕಾವ್ಯ ಅವರ ಕತೆ ಕೇವಲ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಗೇಮ್ ಅಲ್ಲ, ಅದು ಭಾವನೆಗಳ ನಿಜವಾದ ಪ್ರದರ್ಶನ ಎಂದು ಅವರ ಅಭಿಮಾನಿಗಳು ಹೇಳುತ್ತಿದ್ದಾರೆ. ಕೆಲವರು ಅದು ಕಂಟೆಂಟ್ ಆಗಿರಬಹುದು, ಆದರೆ ಅದು ಕೆಲವರಿಗೆ ನಿಜವಾದ ಎಮೋಷನ್ ಆಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 100 ಕತೆಗಳು ಹುಟ್ಟುತ್ತವೆ, ಆದರೆ ಕೆಲ ಕತೆಗಳು ಮನದೊಳಗೆ ಉಳಿಯುತ್ತವೆ. ಗಿಲ್ಲಿ ಮತ್ತು ಕಾವ್ಯ ಅವರ ಕತೆ ಅಂಥದ್ದೇ ಆಗಲಿ ಎಂದು ಹೇಳೋಣ. ಇನ್ನು ಬಾಸ್, ಇದಾಗಿತ್ತು ಗಿಲ್ಲಿ ಮತ್ತೆ ಕಾವ್ಯ ಅವರ ಮತ್ತೆ ಮಿಡಿದ ಪ್ರೇಮದ ಕತೆ. ಇನ್ನು ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಾಸ್. ಧನ್ಯವಾದಗಳು.